ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮಗ. 2026 T20 ವರ್ಲ್ಡ್ ಕಪ್ಗೆ ಇಂಡಿಯನ್ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ ಗುರು. ಅದರಲ್ಲಿ ಕೆಲವ್ರಿಗೆ ಸರ್ಪ್ರೈಸ್ ನ್ಯೂಸ್ ಅಂತಲೇ ಹೇಳ್ಬೋದು, ಇನ್ನೂ ಕೆಲವ್ರಿಗೆ ಗುಡ್ ನ್ಯೂಸು ಸ್ವೀಟ್ ನ್ಯೂಸ್ ಅಂತಲೇ ಹೇಳ್ಬೋದು ಗುರು. ನನಗಂತೂ ಈ ಸೆಲೆಕ್ಷನ್ ಕಮಿಟಿಯವರು ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನಂತೂ 100% ಅಂದ್ಕೊಂಡಿರಲಿಲ್ಲ ಗುರು. ಓಕೆ ಗೈಸ್, ಬನ್ನಿ ನೋಡೋಣ ಯಾವ್ಯಾವ ಪ್ಲೇಯರ್ ಆ್ಯಡ್ ಆಗಿದ್ದಾರೆ, ಯಾವ್ಯಾವ ಪ್ಲೇಯರ್ ತೆಗೆದಿದ್ದಾರೆ, ಮತ್ತು ಯಾವ್ಯಾವ ಪ್ಲೇಯರ್ ಹೊಸಬ್ನಾಗಿ ಆ್ಯಡ್ ಮಾಡಿದ್ದಾರೆ ಅಂತ ನೋಡೋಣ ಒಬ್ಬೊಬ್ಬರಾಗಿ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಗುರು. ಆ್ಯಸ್ ಯೂಶುವಲ್ ಅವರು ಸೂರ್ಯಕುಮಾರ್ ಯಾದವ್ ಬ್ಯಾಟಿಂದ ರನ್ ಬರ್ತಾ ಇಲ್ಲ ಗೊತ್ತು ಗುರು, ಆದ್ರೂ ಎಲ್ಲ ಸೀರೀಸ್ ಹೊಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅವರು ಕಳಪೆ ಬ್ಯಾಟು ಕಳಪೆ ಫಾರ್ಮಲ್ಲಿ ಇರೋದ್ರಿಂದ ಸೂರ್ಯಕುಮಾರ್ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಸೀರೀಸ್ ಸೋಲ್ತಾ ಇಲ್ಲ, ಮ್ಯಾಚ್ಗಳು ಸೋಲ್ತಾ ಇಲ್ಲ. ಕೆಲವೊಂದು ಮ್ಯಾಚ್ ಸೋಲ್ತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಮ್ಯಾಚ್ ಗೆಲ್ಲಬೇಕಂತ ಏನಿಲ್ವಲ್ಲ ರೂಲ್ಸು. ಆಲ್ಮೋಸ್ಟ್ ಸೀರೀಸ್ ಎಲ್ಲ ಗೆದ್ಕೊಂಡು ಬಂದಿದ್ದಾರೆ ಗುರು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಲಿ. ಅದೇ ಥರನೇ ಮುಂದಿನ ವರ್ಲ್ಡ್ ಕಪ್ಪನ್ನು ಇವರೇ ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಹೋಗಲಿ ಅಂತ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಸೂರ್ಯಕುಮಾರ್ ಯಾದವ್ಗೆ. ನೆಕ್ಸ್ಟು ಅಭಿಷೇಕ್ ಶರ್ಮಾ ಓಪನಿಂಗ್ ಬ್ಯಾಟ್ಸ್ಮನ್. ಅಭಿಷೇಕ್ ಶರ್ಮಾ ಸ್ಕ್ವಾಡಲ್ಲೆಲ್ಲ ಪ್ಲೇಯಿಂಗ್ 11 ಇದ್ದರೆ ಆಪೋಸಿಟ್ ಬೌಲರ್ಗಳು ಹೆದರಿಕೆ ಬಂದ್ಬಿಡುತ್ತೆ ಗುರು. ಅವ್ರು ಆಡೋ ಬ್ಯಾಟಿಂಗ್ ಸ್ಪೀಡ್ಗೆ ಆಪೋಸಿಟ್ ಬೌಲರ್ಗಳು ಏನು ಮಾಡಬೇಕು, ಯಾವ ಬಾಲ್ ಆಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅವರಿದ್ರೆ ಏನೋ ಒಂಥರ ಥ್ರಿಲ್ ಅಂತ ಅನಿಸುತ್ತೆ ಗುರು ನನಗೆ ಪ್ಲೇಯಿಂಗ್ 11. ನೆಕ್ಸ್ಟು ಸಂಜು ಸ್ಯಾಮ್ಸನ್ ನಾನು ಹೇಳಿರಲಿಲ್ಲ ಗುರು, ಶುಭ್ಮನ್ ಗಿಲ್ ಚಾನ್ಸ್ ಬಿಟ್ಟು ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಡಿ. ಒಳ್ಳೆ ಪ್ಲೇಯರು, T20 ಫಾರ್ಮೆಟಲ್ಲಿ ಸಖತ್ತಾಗಿ ಬ್ಯಾಟ್ ಮಾಡ್ತಾರೆ, ಒಳ್ಳೆ ಅವರೇಜ್ ಇಟ್ಕೊಂಡಿದ್ದಾರೆ, ಒಳ್ಳೆ ರನ್ ಹೊಡೆದಿದ್ದಾರೆ ಅಂದರೆ ಕಂಪೇರ್ ಮಾಡಿದ್ರೆ ಶುಭ್ಮನ್ ಗಿಲ್ಗೆ. ಹಾಗೆ ಇವರೇ ಮೇಯ್ನ್ ವಿಕೆಟ್ ಕೀಪರ್ ಆಗಿ ಕಂಡುಬರ್ತಾರೆ ಅಂತ ನನಗನ್ಸುತ್ತೆ ಗುರು. ನೆಕ್ಸ್ಟು ತಿಲಕ್ ವರ್ಮಾ ಬಿಡೋಕ್ಕಾಗುತ್ತೆ ಗುರು. ಕನ್ಸಿಸ್ಟೆಂಟಿ ಅಂದರೆ ತಿಲಕ್ ವರ್ಮಾ, ಅದರಿಂದ ತಿಲಕ್ ಕುಮಾರ್ ಇದ್ದಾರೆ. ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ, ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಹಾರ್ದಿಕ್ ಪಾಂಡ್ಯ ಬೆಂಕಿ ಅಂತಲೇ ಹೇಳ್ಬೋದು ಗುರು. ಹಾರ್ದಿಕ್ ಪಾಂಡ್ಯ ಯುವರಾಜ್ ಸಿಂಗ್ ಬಿಟ್ಟರೆ ಇಂಡಿಯಾದಲ್ಲಿ ಫಾಸ್ಟ್ ಬೌಲರ್ ಆಗಿ ಬೌಲಿಂಗು ಮಾಡ್ತಾ ಬ್ಯಾಟಿಂಗ್ ಮಾಡ್ತಾ ಒಳ್ಳೆ ಗನ್ ಫೀಲ್ಡರ್ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಸ್ಕ್ವಾಡಲ್ಲಿ ಇರೋದು ಇನ್ಯಾರನ್ನ ಹಾಕಂತಾರೆ ಗುರು. ನೆಕ್ಸ್ಟು ಶಿವಮ್ ದುಬೆ ಆಲ್ರೌಂಡರ್ ಕ್ಯಾಟಗರಿ ಬರ್ತಾರೆ. ಶಿವಮ್ ದುಬೆ ಗೊತ್ತಲ್ಲ ಯಾವ ಥರ ಫಿನಿಶಿಂಗ್ ಮಾಡ್ಕೊಡ್ತಾರೆ ಫೈನಲಲ್ಲಿ, ನೋಡಿದ್ವಲ್ಲ ನಾವೇನೆ. ನೆಕ್ಸ್ಟ್ ಅಕ್ಷರ್ ಪಟೇಲ್ಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ ಗುರು. ನನಗಂತೂ ಇದು ಸರ್ಪ್ರೈಸ್ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟು ರಿಂಕು ಸಿಂಗ್ ಸ್ಕ್ವಾಡಲ್ಲಿ ಆ್ಯಡ್ ಆಗಿದ್ದಾರೆ ಗುರು ರಿಂಕು ಸಿಂಗು. ನೆಕ್ಸ್ಟು ಜಸ್ಪ್ರೀತ್ ಬುಮ್ರಾ ಬಿಡೋಕ್ಕಾಗುತ್ತಾ ಬುಮ್ರಾನ. ಹರ್ಷಿತ್ ರಾಣಾ, ನೆಕ್ಸ್ಟ್ ಹರ್ಷದೀಪ್ ಸಿಂಗು, ಕುಲ್ದೀಪ್ ಯಾದವ್, ಮತ್ತು ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್, ಮತ್ತು ಫೈನಲ್ ಆಗಿ ಇಶಾನ್ ಕಿಶನ್ ಗುರು ವಿಕೆಟ್ ಕೀಪರು. ಇಶಾನ್ ಕಿಶನ್ ಏನಪ್ಪ ಲಾಸ್ಟ್ ಸೀರೀಸಲ್ಲಿ ಏನಪ್ಪ ಬರೋಡಾಗ ಆಡಿದ್ರಲ್ಲ, ಯಾವ ಥರ ಮ್ಯಾಚು ಗೆಲ್ಸ್ಕೊಟ್ರು ಅಂತ ಗೊತ್ತಲ್ಲ ನಮಗೇನು ಕ್ಯಾಪ್ಟನ್ಸಿ. ಅದರಿಂದ ಅವ್ರ ಪರ್ಫಾರ್ಮೆನ್ಸ್ ಆ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಈ ಸ್ಕ್ವಾಡಿಗೆ ಆ್ಯಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಗುರು ನನ್ನ ಪ್ರಕಾರ. ಯಾಕಂದರೆ ಒಳ್ಳೆ ಬ್ಯಾಟರ್ ಅಂತಲೇ ಹೇಳ್ಬೋದು. ಅಭಿಷೇಕ್ ಶರ್ಮಾಗೆ ಅದೇ ಥರ ಕೆಪಬಿಲಿಟಿ ಇದೆ ಅವ್ರಿಗೆ, ಆದರೆ ಕೆಲವೊಂದು ಸಲ ಫಾರ್ಮ್ ಕೈ ಕೊಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಇವ್ರು ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸ್ಕ್ವಾಡಲ್ಲಿ ಶುಭ್ಮನ್ ಗಿಲ್ನ ತೆಗೆದಾಕಿದ್ದಾರೆ ಮತ್ತು ಜಿತೇಶ್ ಶರ್ಮಾನು ತೆಗೆದಾಕಿದ್ದಾರೆ. ಈಗ ರಿಂಕು ಸಿಂಗ್ನ ಮತ್ತು ಇಶಾನ್ ಕಿಶನ್ ಇಬ್ಬರನ್ನ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗುರು. ನನಗಂತೂ ವರ್ಲ್ಡ್ ಕಪ್ಪಲ್ಲಿ ಮುಂದಿನ ಪ್ಲೇಯಿಂಗ್ 11ಅಲ್ಲಿ ಏನು ಆಲ್ಮೋಸ್ಟ್ ಸೌತ್ ಆಫ್ರಿಕಾದಲ್ಲಿ ಆಡಿದ್ರು ಅದೇ ಆಲ್ಮೋಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ನ್ಯೂಜಿಲೆಂಡ್ ಸೀರೀಸ್ಗೂ ಇದೇ T20 ಸ್ಕ್ವಾಡ್ನೇ ಇದೆ ಅಂತಲೇ BCCI ಕಡೆಯಿಂದ ಹೇಳಿದ್ದಾರೆ ಗುರು. ಅಂದರೆ ವರ್ಲ್ಡ್ ಕಪ್ಗೂ ಇದೇ ಇರುತ್ತೆ, ಯಾಕಂದರೆ ಟೆಸ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರನೇ ಇದೇ ನ್ಯೂಜಿಲೆಂಡ್ ಟೀಮ್ಗೂ ಇದೇ ಟೀಮ್ ಇರುತ್ತೆ ಅಂತಲೇ BCCI ಸೆಲೆಕ್ಷನ್ ಕಮಿಟಿ ಹೇಳಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಟೀಮ್ಗೆ ಯಾವ ಸಪ್ರೇಟಾಗಿ ಸೆಲೆಕ್ಷನ್ ಮಾಡೋದಿಲ್ಲ, ಇದೇ ಇರುತ್ತೆ ಅಂತಲೇ ಹೇಳಿದ್ದಾರೆ ಗುರು ಸೆಲೆಕ್ಷನ್ ಕಮಿಟಿಯಿಂದ. ನಿಮ್ಗೇನನ್ಸುತ್ತೆ ಈ ಸಲ ವರ್ಲ್ಡ್ ಕಪ್ ಈ 15 ಬಳಗ ನೋಡಿ ಹೊಡಿತಾರಾ ಇಲ್ವಾ ಅಂತ ವರ್ಲ್ಡ್ ಕಪ್ನ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.